ನಮ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಕಮಿಸಾ ಅನ್ನೋ ಬ್ರ್ಯಾಂಡ್. ಇದು ಕಮಿಸಾ ಅನ್ನೋ ಬ್ರ್ಯಾಂಡು. ಕೊತ್ತಲವಾಡಿ ಅನ್ನೋ ಪಿಕ್ಚರ್ಲಿ ನಮ್ದೇ ಬ್ರ್ಯಾಂಡ್ ಬಂದ್ಬಿಟ್ಟು ಫುಲ್ ಅಪ್ಯಾರಲ್ ಬಂದ್ಬಿಟ್ಟು ಎಲ್ಲ ಯೂಸ್ ಮಾಡಿರೋದು ಕಮಿಸಾ ಬ್ರ್ಯಾಂಡ್ ಅವರು ಯೂಸ್ ಮಾಡಿ ಕೊತ್ತಲವಾಡಿ ಪಿಕ್ಚರ್. ಇದು ನಮ್ಮ ಯಶ್ ಅವ್ರ ತಾಯಿಯವರು ನಿರ್ಮಾಣ ಪ್ರೊಡಕ್ಷನ್ ಮಾಡಿದ್ದು. ಹೌದು, ಆ ಪಿಕ್ಚರ್ ಅದ್ಭುತವಾಗಿ ಬಂದಿದೆ. ಮತ್ತೆ ಅದ್ರಲ್ಲಿ ಫುಲ್ ನಮ್ ಬಟ್ಟೆನೆ ಯೂಸ್ ಮಾಡಿರೋದು. 10,000 ರೂಪಾಯಿ ಇಟ್ಕೊಂಡು ನಾವು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೋದು. ಬಟ್ GST ನಂಬರ್ ಇರ್ಬೇಕು ಸರ್. GST ನಂಬರ್ ಇರ್ಬೇಕು. ಅಜಯ್ ನಮಸ್ಕಾರ. ನಮಸ್ಕಾರ ಸರ್, ಯಾವ ತಮ್ದು? ನಮ್ದು ಚಾಮರಾಜನಗರ ಮುಡ್ನಾಕೂಡು ಅಂತ ಗ್ರಾಮ. ಓಕೆ, ಈಗ ಸುತ್ತೂರು ಜಾತ್ರೆಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ರೆಗ್ಯುಲರ್ ಬರ್ತಾವಿ. ನಮ್ಗೆ ಇಲ್ಲಿ ಮಣದೇವ್ರು ನಮ್ದು ಸೋಮೇಶ್ವರ, ಇವತ್ತು ರುದ್ರಾಭಿಷೇಕ ಪೂಜಾ ನಮ್ದು ಇವೆಲ್ಲ ಇತ್ತು. ಓಕೆ, ಈಗೆಲ್ಲ ಬಟ್ಟೆಗಳೆಲ್ಲ ನೋಡಿದ್ರಲ್ಲ, ಯಾವ ಚೆನ್ನಾಗಿದಾವ ಬಟ್ಟೆಗಳೆಲ್ಲ? ಬಟ್ಟೆಗಳೆಲ್ಲ ಒಳ್ಳೆ ಚೆನ್ನಾಗೂ ಅವ. ಇವ್ರಿಗೇನಪ್ಪ ಅಂದ್ರ ಒಂದು ಜನಕ ಒಂದು ತಿಳುವಳಕ, ಇಂಥ ಬಟ್ಟ ಇಂಥದು ಅಣ್ಣ ಇದಕ್ಕ ಒಂದು ತಿಳುವಳಕ. ಇಲ್ಲಿ ಇಂತಿಂತವಕ ಇಂತಿಂತ ಕ್ವಾಲಿಟಿ ರೈಟು ಇವೆಲ್ಲ ಇರ್ತಾವ, ತಕೋಬಹುದು ಅನ್ನೋದೊಂದು ಮಾತ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾವೀಗ ಒಂದು ಸುತ್ತೂರು ಜಾತ್ರೆ ನಡೀತಾ ಇದೆ, ಅಲ್ಲಿದ್ದೀವಿ. ಸೊ ಇಲ್ಲಿ ಫಸ್ಟ್ ಗ್ರಾಬ್ ಅನ್ನುವಂತ ಒಂದು ಸ್ಟಾಲ್ ಅಲ್ಲಿ ಇದೀವಿ. ಬನ್ನಿ, ಇಲ್ಲಿ ಯಾವ್ಯಾವ ತರದ ಬಟ್ಟೆಗಳು ಸಿಗುತ್ತೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಮಲ್ಲೇಶ್ ಅವ್ರಿಗೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ನಮ್ಮ ಹೆಸರು ರಾಜ್ ಪ್ರಭು ಅಂತ. ಸರ್, ಫಸ್ಟ್ ಗ್ರಾಬ್ ನ ಕಂಪನಿಗೆ ಮಾಲೀಕರು. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ನಮ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಕಮಿಸಾ ಅನ್ನೋ ಬ್ರ್ಯಾಂಡ್. ಇದು ಕಮಿಸಾ ಅನ್ನೋ ಬ್ರ್ಯಾಂಡು. ಕೊತ್ತಲವಾಡಿ ಅನ್ನೋ ಪಿಕ್ಚರ್ಲಿ ನಮ್ದೇ ಬ್ರ್ಯಾಂಡ್ ಬಂದ್ಬಿಟ್ಟು ಫುಲ್ ಅಪ್ಯಾರಲ್ ಬಂದ್ಬಿಟ್ಟು ಎಲ್ಲ ಯೂಸ್ ಮಾಡಿರೋದು ಕಮಿಸಾ ಬ್ರ್ಯಾಂಡ್ ಅವರು ಯೂಸ್ ಮಾಡಿ ಕೊತ್ತಲವಾಡಿ ಪಿಕ್ಚರ್. ಇದು ನಮ್ಮ ಯಶ್ ಅವ್ರ ತಾಯಿಯವರು ನಿರ್ಮಾಣ ಪ್ರೊಡಕ್ಷನ್ ಮಾಡಿದ್ದು. ಹೌದು, ಆ ಪಿಕ್ಚರ್ ಅದ್ಭುತವಾಗಿ ಬಂದಿದೆ. ಮತ್ತೆ ಅದ್ರಲ್ಲಿ ಫುಲ್ ನಮ್ ಬಟ್ಟೆನೆ ಯೂಸ್ ಮಾಡಿರೋದು. ನಾವೇ ಅವ್ರ ಪಾರ್ಟ್ನರ್ ಆಗಿದ್ವಿ. ಸೊ ಈ ಬಟ್ಟೆನೆ ಯೂಸ್ ಮಾಡಿರೋದು. ಸೊ ಶರ್ಟ್ಸ್ ಇದೆ, ಈ ತರ ಪ್ರಿಂಟೆಡ್ ಶರ್ಟ್ಸ್ ಇದೆ, ಈ ತರ ಪ್ರಿಂಟೆಡ್ ಶರ್ಟ್ಸ್ ಇದೆ. ಬೇರೆ ಫಾರ್ಮಲ್ ಶರ್ಟ್ಸ್ ಇದೆ. ಫಾರ್ಮಲ್ ಸಿಗುತ್ತಾ? ಫಾರ್ಮಲ್ ಸಿಗುತ್ತೆ ನೋಡಿ. ಈ ತರ ನಿಮಗೆ ಫಾರ್ಮಲ್ ಪ್ಯಾಂಟ್ ಸಿಗುತ್ತೆ. ಸರ್. ಸೊ ಇದೆಲ್ಲ ಸಿಂಗಲ್ ಪೀಸ್ ಬ್ರ್ಯಾಂಡ್. ಓಕೆ ಸರ್. ಸೊ ಅದು ಈ ತರ ಪ್ಯಾಂಟ್ಗಳು ಸಿಗುತ್ತೆ. ಓಕೆ ಸರ್, ಈಗ ನಾವು ಜೀನ್ಸ್ ಪ್ಯಾಂಟ್ ತಗೊಂತೀವಿ ಅಂದ್ರೆ ಜೀನ್ಸ್ ಪ್ಯಾಂಟ್ ಸಿಗುತ್ತಾ ಸರ್? ಜೀನ್ಸ್ ಪ್ಯಾಂಟ್ ಸಿಗುತ್ತೆ. ಕಲರ್ಸ್ 5-6 ಕಲರ್ಸ್ ಇದೆ ಸರ್ ನೋಡಿ. ಎಲ್ಲ ಆಂಕಲ್ ಫಿಟ್ ಜೀನ್ಸ್ ಬರುತ್ತೆ. ಈ ತರ ಪ್ರಿಂಟೆಡ್ ಶರ್ಟ್ಸ್ ಬರುತ್ತೆ. ಈ ತರ ಪ್ರಿಂಟೆಡ್ ಶರ್ಟ್ ಎಲ್ಲ ನೋಡಿ. ಈ ತರ ಇದೆಲ್ಲ ನ್ಯೂ ಪ್ಯಾಟರ್ನ್ ಸರ್. ಇದೆಲ್ಲ ನೋಡಿ, ಈ ತರ ಇದೆಲ್ಲ ಹೊಸ ಪ್ಯಾಟರ್ನ್ ಅಲ್ಲ ಸರ್ ಇದು? ಹೌದೌದು, ನ್ಯೂ ಪ್ಯಾಟರ್ನ್. ಓಕೆ ಸರ್. ನೋಡಿ, ಕಮಿಸಾ ಬ್ರ್ಯಾಂಡ್ ಇದು. ಸರ್, ಕಮಿಸಾ ಬ್ರ್ಯಾಂಡ್ ಬಿಟ್ಟು ನಾವು ಬೇರೆ ಪ್ರಮೋಟ್ ಮಾಡಲ್ಲ. ಓಕೆ ಸರ್. ಸೊ ದಿಸ್ ಇಸ್ ಅವರ್ ಬ್ರ್ಯಾಂಡ್. ಸುತ್ತೂರು ಜಾತ್ರೆಯಲ್ಲಿ ಎಷ್ಟು ದಿವಸ ಇರ್ತೀರಿ ಸರ್ ತಾವು? ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದೀವಿ. 20th ವರೆಗೂ ಇರ್ತೀವಿ. 20ನೇ ತಾರೀಕು ತನಕ ಇರ್ತೀವಿ ಸರ್ ಇಲ್ಲಿ. ಓಕೆ. ಏನೇ ಪ್ರಾಬ್ಲಮ್ ಆದ್ರೂ ಜನಕ್ಕೆ ಪ್ರಾಬ್ಲಮ್ ಬರಲ್ಲ. 100 to 100% ನಮ್ದು ಬ್ರ್ಯಾಂಡ್ ಪ್ರಾಬ್ಲಮ್ ಬರಲ್ಲ. ಸೈಜ್ ಆಗ್ಲಿ, ಕಲರ್ ಆಗ್ಲಿ, ಮತ್ತೆ ಕಲರ್ ಹೋಗೋದು, ಫೇಡ್ ಆಗೋದು, ಸ್ಟ್ರಿಂಕ್ ಆಗೋದು ಯಾವ್ದು ಆಗಲ್ಲ. ಏನೇ ಪ್ರಾಬ್ಲಮ್ ಆಗಿದ್ರೇನು ಬಂದು ವಾಪಸ್ ಕೊಡ್ಲಿ. ಕ್ಯಾಶ್ ರಿಟರ್ನ್ ಅಲ್ಲ, ಎಕ್ಸ್ಚೇಂಜ್ ಅಲ್ಲ, ಕ್ಯಾಶ್ ಆಗಿ ಕೊಡ್ಬಿಡ್ತೀವಿ ವಾಪಸ್. ಓಕೆ ಸರ್, ಈಗ ಈ ಒಂದು ಜಾತ್ರೆ ಮುಗಿದಾದ್ಮೇಲೆ ನಿಮ್ಮಲ್ಲಿ ಸಿಗುವಂತ ಈ ಬಟ್ಟೆಗಳನ್ನ ತಗೋಬೇಕಂದ್ರೆ ಎಲ್ಲಿಗೆ ಬರ್ಬೇಕು ಸರ್? ಸರ್, ನಮ್ದು ಇವಾಗ ನಾವು ಬಂದ್ಬಿಟ್ಟು ಹೋಲ್ಸೇಲರ್ಸ್, ನಾವು ರಿಟೇಲರ್ಸ್ ಅಲ್ಲ. ನಮ್ ಕಸಿನ್ಸ್ ರಿಕ್ವೆಸ್ಟ್ ಮಾಡಿದ್ರು. ಇಲ್ಲೇ ಸುತ್ತೂರ್ ಹತ್ರದಿಂದ 2 ಕಿಲೋಮೀಟರ್ ಕಲ್ಮಳ್ಳಿ ಅಂತ ಊರಿದೆ. ಅಲ್ಲಿ ನಮ್ ಸೋದರತ್ತೆ ಮಕ್ಳು ಬಂದ್ಬಿಟ್ಟು ಇಷ್ಟೆಲ್ಲಾ ಮಾಡ್ತಾ ಇದೀರಾ ನೀವು, ನಮ್ಮೂರ್ಗು ನಮ್ಮ ಮಕ್ಕಳಿಗೆ ನಮ್ ಜನಕ್ಕೆ ಸ್ವಲ್ಪ ಅನುಕೂಲ ಆಗ್ಲಿ, ಒಳ್ಳೆ ಬಟ್ಟೆ ಚೀಪ್ ರೇಟ್ ತಗೊಂಡ್ ಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಲಾಭವನ್ನು ಜಾಸ್ತಿ ಇಟ್ಕೊಳ್ದೆ ನಾವು ಏನ್ ಮ್ಯಾನುಫ್ಯಾಕ್ಚರಿಂಗ್ ಏನ್ ರೇಟ್ ಇದೆ ಅದು ಪ್ಲಸ್ 10% ಆಡ್ ಮಾಡಿ ತಗೊಂಬಂದು ಇಲ್ಲಿ ಸೇಲ್ಸ್ ಮಾಡ್ತಾ ಇದೀವಿ. ಕ್ವಾಲಿಟಿ ತೋರಿಸ್ತಾ ಇದೀವಿ. ಜನ ಬಂದ್ಬಿಟ್ಟು ಅದನ್ನ ನೋಡಿ ತಗೊಂಡ್ ಹೋಗ್ತಿದ್ದಾರೆ. ಸರ್, ಈಗ ನಾವು ಈ ವಿಡಿಯೋ ನೋಡ್ತಾ ಇರುವಂತಹ ನಮ್ಮ ವೀಕ್ಷಕರು ಏನಾದ್ರು, ಸರ್ ಈಗ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಶರ್ಟ್ ಗಳು, ಫಾರ್ ಎಕ್ಸಾಂಪಲ್ ಇದನ್ನ ನೋಡಿದೆ, ಅಥವಾ ಇಲ್ಲಿ ಏನು ಶರ್ಟ್ ಗಳು ಕಾಣ್ತಾ ಇದಾವಲ್ಲ, ಇದನ್ನ ನೋಡ್ಬಿಟ್ಟು ಒಂದು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ನಾವು ಬಳ್ಳಾರಿಯಲ್ಲಿ ಇದೀವಿ ಸರ್, ನಮ್ಗೆ ಕೊರಿಯರ್ ಮೂಲಕ ಬಟ್ಟೆ ಕಳ್ಸಿ ಅಂದ್ರೆ ಕಳ್ಸ್ಕೊಡ್ತೀವಿ ಸರ್. ಅಂದ್ರೆ ಥ್ರೂಔಟ್ ಕರ್ನಾಟಕ ನೀವು ಕಳ್ಸ್ಕೊಡ್ತೀವಿ? ಥ್ರೂಔಟ್ ಕರ್ನಾಟಕ ಕಳ್ಸ್ಕೊಡ್ತೀವಿ. ಇವಾಗ ಸಪೋಸ್ ಅವ್ರಿಗೊಂದು ಗಾರ್ಮೆಂಟ್ ಯೂನಿಟ್ ಇತ್ತು ಅಂದ್ರೆ ನಮ್ನ ಅಪ್ರೋಚ್ ಮಾಡ್ಬೋದು. ಸೊ ಅವ್ರಿಗೆ ನಾವು ಬಂದ್ಬಿಟ್ಟು ಅಂಗಡಿಗೆ ಸೆಟಪ್ ಮಾಡಕ್ಕೆ 10,000 ಇಂದ ಸಪೋರ್ಟ್ ಮಾಡ್ತೀವಿ. 10,000 20,000 ತಗೊಂಡ್ಬಂದು ನಮ್ಮ ಹತ್ರ ಗಾರ್ಮೆಂಟ್ ತಗೊಂಬೋದು. ಅಂದ್ರೆ 10,000 ರೂಪಾಯಿ ಇಟ್ಕೊಂಡು ನಾವು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೋದು. ಬಟ್ GST ನಂಬರ್ ಇರ್ಬೇಕು ಸರ್. GST ನಂಬರ್ ಇರ್ಬೇಕು. ಸೊ ಇದು ಬ್ರ್ಯಾಂಡ್ ಪ್ರಮೋಷನ್ ಗೋಸ್ಕರ ನಾವು ಸ್ಟಾಲ್ ಹಾಕಿದೀವಿ. ಸೊ ಇದು ಬ್ರ್ಯಾಂಡ್ ಪ್ರಮೋಷನ್ ಗೆ. ಇಲ್ಲಾಂದ್ರೆ ನಾವು ರಿಟೇಲ್ ಬರಲ್ಲ. ವಿ ಆರ್ ಹೋಲ್ಸೇಲರ್ಸ್, ವಿ ಆರ್ ಮ್ಯಾನುಫ್ಯಾಕ್ಚರರ್ಸ್.
ಈ ರಿಟೇಲ್ ಪರ್ಪಸ್ ಏನಕ್ಕೆ ಅಂತ ಹೇಳಿದ್ರೆ ಸುತ್ತೂರು ಎಲ್ಲರೂ ಗೊತ್ತಿದೆ, ದೊಡ್ಡ ಜಾತ್ರೆ 15-6 ದಿನ ಜಾತ್ರೆ ಎಲ್ಲೂ ನಡೆಯಲ್ಲ. ಸುತ್ತೂರ್ಗೆ ಅಂತ ಆಗಿದ್ದು ಕೊಡುಗೆಗಳು ಅಪಾರ ಇದೆ. ಅದಕ್ಕೋಸ್ಕರ ಬಂದ್ ಸ್ಟಾಲ್ ಹಾಕಿದ್ವಿ. ಸುತ್ತೂರು, ಹೊಸಕೋಟೆ, ಕಲ್ಮಳ್ಳಿ, ನಗರ್ಲೆ, ಜೀವನಹಳ್ಳಿ, ಇಲ್ಲೆಲ್ಲ ನಮ್ ನೆಂಟರುಗಳು ಸುಮಾರು ಜನ ಇದಾರೆ. ಸೊ ಅದ್ರ ಬೇಡಿಕೆ ಮೇಲೆ ಬಂದು ಸ್ಟಾಲ್ ಹಾಕಿರೋದು ನಾವು ಅಷ್ಟೇ. ಇದ್ರ ಲಾಭ ನಷ್ಟ ಅದನ್ನ ನೋಡ್ತಾ ಇಲ್ಲ ನಾವು. ಏನೋ ಜನಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡಬೇಕು, ಅದಕ್ಕೋಸ್ಕರ ನಾವು ಬಂದು ಪ್ರಮೋಟ್ ಮಾಡ್ತಾ ಇದೀವಿ. ನಾವು ರಿಟೇಲರ್ಸ್ ಅಲ್ಲ, ಹೋಲ್ಸೇಲರ್ಸ್. ಬರೀ ಗಾರ್ಮೆಂಟ್ ಬಂದ್ಬಿಟ್ಟು ಅಂಗಡಿ ಇಟ್ಟಿರೋರ್ಗೆ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು. ಫಸ್ಟ್ ಟೈಮ್ ಈ ತರ ಓಪನ್ ಮಾರ್ಕೆಟ್ ಬಂದು ನಾವು ಇಲ್ಲಿರೋ ಜನಗಳಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಇರುವಂತ ಬಟ್ಟೆಗಳನ್ನ ನಾವು ಹೋಲ್ಸೇಲ್ ಎಲ್ಲ ತಗೋತೀನಿ ಅಂದ್ರೆ ನಿಮ್ದೊಂದು ಫೋನ್ ನಂಬರ್ ನಮ್ಮ ಒಂದು ವೀಕ್ಷಕರಿಗೆ ಹೇಳ್ತೀರಾ? ಕೊಡ್ತೀನಿ ಸರ್, ಹೇಳಿ ಸರ್. ನಮ್ಮ ನಂಬರ್ 77-605-11681. ಓಕೆ ಸರ್, ಎಷ್ಟೊತ್ತು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಧನ್ಯವಾದ ಮಲ್ಲೇಶ್ ಅವರೇ.